ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆ ಒಂದನ ವಾರ್ಷಿಕ ಪರೀಕ್ಷೆ ಒಂದನ ವಿದ್ಯಾರ್ಥಿಗಳು ಬರೆದಿರುವಂಥದ್ದು. ಈ ಒಂದು ಪ್ರೈವೇಟ್ ವಿದ್ಯಾರ್ಥಿಗಳು, ಫ್ರೆಷರ್ಸ್ ವಿದ್ಯಾರ್ಥಿಗಳು, ರಿಪೀಟರ್ಸ್ ವಿದ್ಯಾರ್ಥಿಗಳು ಈ ಬಾರಿಯ SSLC ವಾರ್ಷಿಕ ಪರೀಕ್ಷೆ ಒಂದನ ಬರೆದಿದ್ದಾರಲ್ಲ, ಅಂದರೆ ವಿದ್ಯಾರ್ಥಿಗಳಿಗೆ 3 ಬಾರಿ ವಾರ್ಷಿಕ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಪೂರಕ ಪರೀಕ್ಷೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ನಡೆಸ್ತಿದ್ದಾರಲ್ಲ, ಅದನ್ನು ತೆಗೆದುಹಾಕಲಾಗ್ತಿದೆ. ಸೊ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ 3 ಬಾರಿ ವಾರ್ಷಿಕ ಪರೀಕ್ಷೆಗಳನ್ನು ಕೊಡಲಾಗ್ತದೆ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ವಾರ್ಷಿಕ ಪರೀಕ್ಷೆ 1 ಅಂದ್ಬಿಟ್ಟು 2023-24ನೇ ಸಾಲಿನಲ್ಲಿ ಮಾರ್ಚ್ ತಿಂಗಳ 25ನೇ ತಾರೀಕಿನಿಂದ ಏಪ್ರಿಲ್ 6ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 8.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಈ ಪರೀಕ್ಷೆನ ತೆಗೆದುಕೊಂಡು ಪರೀಕ್ಷೆನ ಬರೆದಿರುವಂಥದ್ದು. ಈ ಪರೀಕ್ಷೆ ಬರೆದಂಥ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಇದೀಗ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ನಮಗೆ. ಸೊ 24+ ಮಾರ್ಕ್ಸ್ ಬಂದುಬಿಟ್ರೆ ನಮ್ಮನ್ನ ಪಾಸ್ ಮಾಡ್ತಾರೆ, ಸೊ ಅಥವಾ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ, ಫೇಲ್ ಮಾಡ್ತಾರೆ, ಇತರೆ ಡೌಟ್ಸ್ಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಿ ಅಂತೂ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಅಂತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಾ ಇರ್ಬೋದು. ಇನ್ಸ್ಟಾಮಲ್ಲಿ ಕೂಡ ಸುದ್ದಿ ಮಾಹಿತಿಯನ್ನು ಪಡ್ಕೋತಾ ಇರ್ಬೋದು. ನಿಮ್ಮನ್ನ ಸ್ನೇಹಿತರಿಗೆ ಮರೀದಿ ಅಂತೂ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋಗೆ ಬರೋಣ ವಿದ್ಯಾರ್ಥಿಗಳೇ. SSLC ಪರೀಕ್ಷೆ ವಿದ್ಯಾರ್ಥಿಗಳು 2023-24ನೇ ಸಾಲಿನಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತಾ? 2024ರಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರಲ್ಲ ಈ ವಿದ್ಯಾರ್ಥಿಗಳಿಗೆ, ರಿಪೀಟರ್ಸ್, ಫ್ರೆಷರ್ಸು, ಒಂದು ಪ್ರೈವೇಟ್ ಆಗಿ ಪರೀಕ್ಷೆಯನ್ನು ಕಟ್ಟಂತಹ ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇಲ್ವಾ? ಸೊ ಎಷ್ಟು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ? ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾನೆ ಇದ್ವು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಂಥ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗ್ತದೆ. ಸದ್ಯಕ್ಕೆ ಯಾವುದೇ ರೀತಿ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಕಠಿಣ ಮಟ್ಟದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಉತ್ತರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಕಠಿಣತೆಯ ಮಟ್ಟ ಇರುತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಒಂದು ಕಠಿಣತೆಯ ಮಟ್ಟವನ್ನು ಒಳಗೊಂಡಂತಹ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ. ಸದ್ಯಕ್ಕೆ 2023-24ನೇ ಸಾಲಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೀರಾ ಕಠಿಣ ಮಟ್ಟದ ಪ್ರಶ್ನೆಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿಲ್ಲ. ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ನ ಚರ್ಚೆಗಳಂತೂ ಬಂದಿಲ್ಲ. ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತದ್ದೇನಿದೆಯಲ್ಲ, ಸೊ ಯಾವುದೇ ರೀತಿಯಾಗಿ ಗ್ರೇಸ್ ಮಾರ್ಕ್ಸ್ನ ಕುರಿತು ಇಲಾಖೆಯವರು ಯಾವುದೇ ಸುದ್ದಿಯನ್ನು ಕೊಟ್ಟಿಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತಾನೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ 24+ ಮಾರ್ಕ್ಸ್ ಬಂದುಬಿಟ್ರೆ ಪಾಸ್ ಮಾಡ್ತಾರೆ ನಮಗೆ ಅಂತ ಕೇಳ್ತಾ ಇದ್ದೀರಿ ಬಹುತೇಕ ವಿದ್ಯಾರ್ಥಿಗಳು. SSLC ವಿದ್ಯಾರ್ಥಿಗಳಿಗೆ ಏನು ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಏನು ಫ್ರೆಷರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಇವರಿಗೆ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೀತಾರೆ ವಿದ್ಯಾರ್ಥಿಗಳು ಆಪ್ಷನಲ್ ಸಬ್ಜೆಕ್ಟ್ಸ್ಗಳನ್ನು. ಮತ್ತು ವಿದ್ಯಾರ್ಥಿಗಳು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಲ್ಯಾಂಗ್ವೇಜನ್ನು 100 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೀತಾರೆ. ಸೊ ಈ ಒಂದು 100 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಲ್ಲಿ 35 ಮಾರ್ಕ್ಸ್ ಪಾಸಿಂಗ್ ಇರುತ್ತೆ. ಮತ್ತು ಇತರೆ ವಿಷಯದ ಏನಿರುತ್ತವಲ್ಲ ಆಪ್ಷನಲ್ ಸಬ್ಜೆಕ್ಟ್ಸು ಅಥವಾ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಲ್ಲಿ 28 ಪರೀಕ್ಷೆಗೆ ಮಾರ್ಕ್ಸನ್ನು ಕಡ್ಡಾಯ ಆಗಿರುತ್ತೆ ವಿದ್ಯಾರ್ಥಿಗಳು. ಬಹುತೇಕ ವಿದ್ಯಾರ್ಥಿಗಳು ಕೇಳ್ತಿರೋದೇನೆಂದರೆ 24 ಮಾರ್ಕ್ಸ್ ಬಂದರೆ ಅಥವಾ 24+ ಬಂದರೆ ನಮ್ಮನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ವಿದ್ಯಾರ್ಥಿಗಳಿಗೆ 24+ ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ, ಇದ್ರ ಬಗ್ಗೆ ತಿಳಿಸುವಂಥದ್ದಾದರೆ, ಸೊ ಇಲಾಖೆಯಲ್ಲಿ ವ್ಯಾಲ್ಯುವೇಷನನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಮೌಲ್ಯಮಾಪನ ನಡೆಯುವಂಥ ಸಂದರ್ಭ ಇರುತ್ತಲ್ಲ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ವ್ಯಾಲ್ಯುವೇಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸು ಎಲ್ಲರೂ ಬರೆದಿದ್ದಾರೆ, ಸೊ ಯಾವ್ದಾದ್ರು ಕ್ವಶನ್ ಅಟೆಂಡ್ ಮಾಡಿದ್ದಾರೆ ಅಥವಾ ಎಲ್ಲರೂ ಮಾರ್ಕ್ಸನ್ನು ಕೊಡಬಹುದಾ ವಿದ್ಯಾರ್ಥಿಯು ಉತ್ತರ ಪತ್ರಿಕೆಯಲ್ಲಿ ಸೊ ಒಂದು ಬರೆದಿದ್ದ ಸಂದರ್ಭದಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಹೊರತುಪಡಿಸಿದರೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮಾರ್ಕ್ಸನ್ನು ವೇರಿ ಮಾಡೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಿರುತ್ತಲ್ಲ, ಎಷ್ಟು ಮಾರ್ಕ್ಸ್ ಬಂದರೂ ಕೂಡ ವ್ಯಾಲ್ಯುವೇಷನ್ ಡಿಸೈಡ್ ಆಗೋದಿರುತ್ತೆ. ನೀವೇನಾದರೂ ಬರೆದಿದ್ರೆ ಮಾತ್ರ ನಿಮಗೆ ಪಾಸ್ ಮಾಡುವಂಥದ್ದಲ್ಲಿ ಅವರು ಟ್ರೈ ಮಾಡ್ತಾರೆ. ಇಲ್ಲಾಂದರೆ 24 ಬಂದಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಮಾತ್ರ ವಿದ್ಯಾರ್ಥಿನ ಪಾಸ್ ಅಂತ ಪರಿಗಣಿಸ್ತಾರೆ. ಒಂದು ಸಬ್ಜೆಕ್ಟಲ್ಲಿ 24 ಬಂದರೆ, ಇಲ್ಲ 2-3 ಸಬ್ಜೆಕ್ಟಲ್ಲಿ 24 ಬಂದಿದೆ ಅಥವಾ 24ಕ್ಕಿಂತ ಕಡಿಮೆ ಬಂದಿದೆ, 25, 26 ಈ ಥರ ಎಲ್ಲ ನಿಂತ್ಕೊಂಡಿದೆ ಅಂದರೆ ವಿದ್ಯಾರ್ಥಿನ ಅನುದಿನ ಅಥವಾ ನೆಕ್ಸ್ಟ್ ಅಟೆಂಪ್ಟ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೀಬೇಕು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಪ್ರೈವೇಟ್ ಅವ್ರಿಗೂ ಕೂಡ 100 ಮಾರ್ಕ್ಸ್ಗೆ ಎಲ್ಲ ಪರೀಕ್ಷೆಗಳನ್ನು ಬರೆಯೋದಿರುತ್ತೆ, ಇವರಿಗೆ 35 ಮಾರ್ಕ್ಸೇ ಕಡ್ಡಾಯ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿ ಇರುವಂಥದ್ದು. ಸೊ 3 ಬಾರಿ ಪರೀಕ್ಷೆಯನ್ನಂತೂ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಾದರೂ ಕೂಡ ಉತ್ತೀರ್ಣ ಆಗಬಹುದಾಗಿರುತ್ತೆ. ಯಾವುದೇ ರೀತಿ ವಿದ್ಯಾರ್ಥಿನ ಅನುತ್ತೀರ್ಣ ಅಥವಾ ಫೇಲಾದ ವಿದ್ಯಾರ್ಥಿ ರಿಪೀಟರ್ಸ್ ಅಂತ ಪರಿಗಣಿಸೋದಿಲ್ಲ ಅಂತ ಇಲಾಖೆಯವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಯಾವುದೇ ವಿದ್ಯಾರ್ಥಿಯು ಆತಂಕಕ್ಕೆ, ಭಯಕ್ಕೆ ಒಳಗಾಗಬೇಡಿ. ಸೊ ಈ ಪರೀಕ್ಷೆಯಲ್ಲಿ ಏನಾದರೂ ಕಡಿಮೆ ಅಂಕ ಬಂದರೆ ಅಥವಾ ಫೇಲ್ ಆದರೂ ಕೂಡ ನೀವು ಆತಂಕಕ್ಕೆ ಒಳಗಾಗದೆ ಎರಡನೇ ಪರೀಕ್ಷೆಯನ್ನು ಬರೆದು ಅಲ್ಲಿ ಕೂಡ ಉತ್ತಮ ಅಂಕನ ಗಳಿಸ್ಬೋದು, ಪಾಸ್ ಆಗ್ಬೋದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.